The time where he first met Jesus on the Sea of Galilee and how he loved him. ಮತ್ತು ಆ ಗಲಿಲಾಯ ಸೀಮೆಯ ಬಳಿಯಲ್ಲಿ ಯೇಸುವನ್ನು ಭೇಟಿಯಾದಾಗ ಪೇತ್ರನು ಅವನನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿದನು ಎಂಬುದಾಗಿ. Maybe he said, God, I don't know how I did this to you. ಆತನು ಹೇಳಿರಬಹುದು, ದೇವರೇ ಇದನ್ನು ನಾನು ಹೇಗೆ ಮಾಡಿದನೋ ನನಗೆ ಗೊತ್ತಿಲ್ಲ. He might have been so broken in his heart. ಆತನ ಹೃದಯದಲ್ಲಿ ಆತನು ಅಷ್ಟೊಂದು ಮುರಿಯಲ್ಪಟ್ಟಿರಬಹುದು. But we see Jesus coming back after his resurrection. ಆದರೆ ಆತನ ಪುನರುತ್ಥಾನದ ನಂತರ ಆತನು ತಿರುಗಿ ಬರುವುದನ್ನು ನಾವು ನೋಡುತ್ತೇವೆ. Now in all of this, ಈ ಎಲ್ಲಾ ವಿಷಯಗಳಲ್ಲಿ when Peter betrayed Jesus, ಆ ಯೇಸುವನ್ನು ಪೇತ್ರನು ಅಲ್ಲಗಳೆದಾಗ God was still giving Peter an opportunity, ಮತ್ತು ಯೇಸು ಸ್ವಾಮಿ ತಿರುಗಿ ಅವಕಾಶ ಕೊಡುತ್ತಾ ಇದ್ದಾನೆ ಪೇತ್ರನಿಗೆ. exposing that fear was in his heart. ಆತನ ಹೃದಯದಲ್ಲಿದ್ದ ಭಯವನ್ನ ಆತನಿಗೆ ತೋರಿಸ್ತಾ He was not ಇದ್ದಾನೆ. condemning, ಆತನನ್ನು ದೂಷಣೆ but he ಮಾಡುತ್ತಿಲ್ಲ, was convicting. ಆತನನ್ನು ಮನವರಿಸುತ್ತಾ ಇದ್ದಾನೆ. This is the ministry of the Holy Spirit. ಆ ಪರಿಶುದ್ಧಾತ್ಮನ ಸೇವೆಯ ಕುರಿತಾಗಿ ಯೋಚನೆ ಮಾಡಿರಿ ಪ್ರಿಯರೇ. Not condemnation, ಆತನು ನಮಗೆ ದೂಷಣೆ ಮಾಡುವುದಿಲ್ಲ, but conviction. ಆದರೆ ಪವಿತ್ರಾತ್ಮನು So in ಮನವರಿಸುತ್ತಾನೆ. this year of consecration, ನಮ್ಮ ಸಮರ್ಪಣೆ ಈ ವರ್ಷದಲ್ಲಿ we are not going to condemn ourselves. ನಮ್ಮನ್ನು ನಾವು ದೂಷಣೆ We're ಮಾಡಿಕೊಳ್ಳುವುದಿಲ್ಲ. going to allow the Holy Spirit to convict us. ದೇವರ ಆತ್ಮನು ನಮ್ಮನ್ನು ಮನವರಿಸುತ್ತಾನೆ.